ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ದಿ ನ್ಯೂ ವಿಡಿಯೋ. ಈಗ ಜಸ್ಟ್ ಸೆಕೆಂಡ್ ಪಿ ಸಿ ಬೋರ್ಡ್ ಎಕ್ಸಾಮ್ ಮುಗಿಸ್ಬಿಟ್ಟು ಫ್ರೀಯಾಗಿದ್ದೀರಾ ಎಲ್ಲರೂ. ಈಗ ತಾನೇ ಇವತ್ತು ಮುಗಿದಿದೆ, ಸ್ವಲ್ಪ ಜನದ ಆಲೇ ಮುಗಿದೋಗಿದೆ. ಈಗ ನೀವು ಏನು ಮಾಡಬೇಕಾದ್ರೆ ಜಸ್ಟು ಈಗ 20 to 25 ಡೇಸ್ ಇದೆ ಜಸ್ಟ್ KCT ಪ್ರಿಪೇರ್ ಆಗೋಕ್ಕೆ. ಈಗಾದರೂ ಪಾಸಿಬಲ್ 1K ಒಳಗಡೆ ನಂದು ರ್ಯಾಂಕ್ ತೆಗಿಬೋದಾ KCT ಒಳಗಡೆ? ಖಂಡಿತ ಫ್ರೆಂಡ್ಸ್, ಯಾಕಂದರೆ 2 ಇಯರ್ಸ್ ಎಕ್ಸ್ಪೀರಿಯೆನ್ಸಿಂದ ಹೇಳ್ತಿದ್ದೀನಿ. ನನಗೆ 2 ವರ್ಷದಿಂದ ನಾನು ನೋಡ್ತಿದ್ದೀನಿ ಸ್ಟೂಡೆಂಟ್ಸ್ನ ಯಾವ ಥರ ಅವರು 1K ಒಳಗಡೆ ರ್ಯಾಂಕ್ ತೆಗಿಬೋದು. ಮತ್ತು ಪ್ರತಿಯೊಂದು ಓದಬೇಕಾಗುತ್ತೆ. ನೋಡಿ, ನಾನು ಸುಮ್ಮನೆ ಏನೋ ಒಂದು ಹೇಳ್ಬೇಕಂತ ಬಂದಿಲ್ಲ. ವೀಡಿಯೋನ ಎಂಡವರೆಗೂ ನೋಡಿ, ನಿಮಗೊಂದು ಐಡಿಯಾ ಸಿಗುತ್ತೆ ಯಾವ ಥರ ಓದಬೇಕು, ಯಾವ ಥರ 1K ಒಳಗಡೆ ರ್ಯಾಂಕ್ ತೆಗಿಬೋದು. ಮತ್ತು ನಿಮಗೆ ಟಾಪ್ ಕಾಲೇಜ್ ಇಂಜಿನಿಯರ್ಸ್ದು ಇದೊಂದು ಅಷ್ಟೊಂದು ಮ್ಯಾಟ್ರ್ ಆಗುತ್ತಾ ನೋಡಿ. ಕಂಪ್ಲೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ. ಯಾಕಂದರೆ ನೀವು ಜಸ್ಟ್ ಈಗ KCT ಅಪ್ಲಿಕೇಶನ್ ಫಾರ್ಮ್ ಫಿಲ್ ಮಾಡೋದು ಎಷ್ಟೊಂದು ಇಂಪಾರ್ಟೆಂಟ್ ಆಗಿರುತ್ತೋ, ಅದೇ ಥರ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದು ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಬನ್ನಿ ಈಗ ಡೈರೆಕ್ಟಾಗಿ ವೀಡಿಯೋಗೆ ಬಂದ್ಬಿಡೋಣ. ನೋಡಿ, ನಾನು ಹೇಳ್ತಾ ಇದ್ದೀನಿ ಈಗ ಜಸ್ಟ್ 20 to 25 ಡೇಸ್, ಮ್ಯಾಕ್ಸಿಮಮ್ 25 ಡೇಸ್ ಇದೆ ಅನ್ಕೋತೀನಿ. ನೋಡಿ, ಈಗ ನೀವು ಈಗ 1K ರ್ಯಾಂಕಲ್ಲಿ ನಾವು ತೆಗಿಬೋದಾ? ಇಷ್ಟೇ ತಿಂದಿಲ್ಲ ನೋಡಿ. ಇಷ್ಟು ದಿನ ನೀವು ಏನು ಓದಿದ್ದೀರಾ ಏನಿಲ್ಲ ಗೊತ್ತಿಲ್ಲ. ಜಸ್ಟ್ ಈಗ ನಿಮ್ಮದು ಎಕ್ಸಾಮ್ ಮುಗಿದೋಯ್ತು. ಈಗ ಎಕ್ಸಾಮ್ ಬಗ್ಗೆ ತಲೆ ಕೆಡಿಸ್ಕೊಬೇಡಿ. ಜಸ್ಟ್ KCT ಎಕ್ಸಾಮ್ಗೆ ಯಾವ ಥರ ಕ್ವಶನ್ಸ್ ಬರ್ತವೆ, ಪ್ರೀವಿಯಸ್ ಇಯರ್ ಕ್ವಶನ್ಸ್ನೆಲ್ಲ ಕಲೆಕ್ಟ್ ಮಾಡ್ಕೊಳ್ಳಿ. ಹಾಗೂ ಮತ್ತು ನೀವು ಏನು ಮಾಡಬೇಕಂದ್ರೆ ಮಾಕ್ ಟೆಸ್ಟ್ನ ಸ್ವಲ್ಪ ತೊಗೋಬೇಕಾಗುತ್ತೆ. ನೋಡಿ, ಇವೆರಡು ಕಂಪಲ್ಸರಿ. ನೀವು ಪ್ರತಿಯೊಬ್ಬ ಸ್ಟೂಡೆಂಟ್ಸ್ ಈ ಥರ ಮಿಸ್ಟೇಕ್ ಮಾಡಿಬಿಡ್ತಾರೆ, ಮಾಕ್ ಟೆಸ್ಟ್ ತಗೊಳ್ದಿದ್ದಾನೆ. ಹಾಗೂ ಸ್ವಲ್ಪ ಜನ ಸ್ಟೂಡೆಂಟ್ಸು ಪ್ರೀವಿಯಸ್ ಇಯರ್ ಕ್ವಶನ್ ನೋಡ್ದಿಲ್ಲ. ನಾನು ಜಸ್ಟ್ ಎಂಜಾಯ್ ಮಾಡಿಕೊಂಡು ಇದೇ ಟೈಮ್ ಎಂಜಾಯ್ ಮಾಡೋಕ್ಕೆ ಮತ್ತೆ ಅನ್ಕೊಂಡು ನೋಡಿ. ನೀವು ಯಾವುದೇ ಥರ ಒಂದು ನೆಕ್ಸ್ಟ್ ಇಂಜಿನಿಯರಿಂಗ್ ಕಾಲೇಜ್ ಜಾಯ್ನ್ ಆದಮೇಲೆ ಎಲ್ಲಿ ಬೇಕಾದ್ರೂ ಬೇಕಾದ್ರೂ ಎಂಜಾಯ್ ಮಾಡ್ಬೋದು. ಜಸ್ಟ್ ನೀವು ಈಗ ಒಬ್ಬ ಸ್ಟೂಡೆಂಟ್ಸ್ನ ಕೇಳ್ಬಿಟ್ಟು ಯಾವುದೋ ಒಬ್ಬರು ಬ್ಯಾಡ್ ಕಾಲೇಜ್ಗೆ, ಅಂದರೆ ಅವ್ರು ಕ್ಯಾಂಪಸ್ ಇರೋಲ್ಲ, ಪ್ಲೇಸ್ಮೆಂಟ್ಸ್ ಇರಲ್ಲ ಅಂಥ ಕಾಲೇಜಿಗೆ ಯಾರಾದರೂ ನಿಮ್ಮ ಸೀನಿಯರ್ಸು ಜಾಯ್ನ್ ಆಗಿದ್ದರೆ ಅವ್ರನ್ನ ಕೇಳಿ ಅಲ್ಲಿರುವಂಥ ಕಷ್ಟಗಳು, ಅಲ್ಲಿ ಅವರು ಈಗ ಪಡ್ತಿರುವಂಥ ಕಷ್ಟಗಳು ಎಷ್ಟು ಅಂತಂದರೆ, ನೀವು ಯಾವುದ್ಯಾವ್ದು ಚೆನ್ನಾಗಿರೋ ಕಾಲೇಜಿಗೆ ಸೇರ್ಕೊಂಡಿರೋ ನಿಮ್ಮ ಫ್ರೆಂಡ್ಸ್ನ ಕೇಳಿದ್ರೆ ಅದ್ರ ಬಗ್ಗೆ ನಿಮಗೇನು ಗೊತ್ತಾಗಲ್ಲ. ಅದಕ್ಕೋಸ್ಕರ ಹೇಳೋದು, ಆ ಕಷ್ಟಗಳು ಹೀಗೆ ಬರಬಾರ್ದು. ಈಗ ನೀವು ಇಷ್ಟು ದಿನ ಏನಿದೆ, ಈ ದಿನದಲ್ಲೇ ನಿಮಗೆ ಆ ಚೇಂಜ್ ಅನ್ನೋದು ಆಗುತ್ತೆ. ಆ ಒಂದು ಮೋಟಿವೇಶನ್ ಅನ್ನೋದು ಪ್ರತಿದಿನ ನಿಮ್ಮ ಮೈಂಡಲ್ಲಿ ಬರ್ತಾ ಇರಬೇಕು. ನಾನು ಇನ್ನೂ 25 ಡೇಸ್ ಅಂದರೆ ಇಂಥ ಕಾಲೇಜಲ್ಲಿ ಇರಬೇಕು. ನೋಡಿ, ನಿಮಗೆ ಒಂದು ಟಾಪ್ ಇಂಜಿನಿಯರಿಂಗ್ ಕಾಲೇಜನ್ನು ನೋಡಿದ ತಕ್ಷಣ ನಿಮ್ಗೆ ಅನಿಸ್ತಿರಬೇಕು, MS ರಾಮಯ್ಯ, ನಿಟ್ಟೆ ಮೀನಾಕ್ಷಿ, SIT, ನ್ಯೂ ಆರಿಜನ್, ಇಂಥ ಕಾಲೇಜ್ಗಳಿಗೆ, ವಿಶ್ವೇಶ್ವರ ಟೆಕ್ನಾಲಜಿ, ಇಂಥ ಕಾಲೇಜಲ್ಲಿ ನಾನೆಲ್ಲ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಮಾಡಬೇಕು ಅಂದರೆ ಎಷ್ಟು ರ್ಯಾಂಕ್ ಇರಬೇಕು ಅನ್ನೋದು ಮೈಂಡಲ್ಲಿ ಇರಬೇಕು ನಿಮಗೆ. ನೋಡಿ, ಇವೆಲ್ಲ 10K ಒಳಗಡೆ ಇದ್ದರೆ ಮಾತ್ರ ನಿಮಗೆ ಕಂಪ್ಯೂಟರ್ ಸೈನ್ಸ್ ಅಂಥ ಕೋರ್ಸ್ಗಳು, ಆಮೇಲೆ ಎಲೆಕ್ಟ್ರಾನಿಕ್ಸ್ ಸಂಬಂಧಪಟ್ಟಿರೋಂಥ ಕೋರ್ಸ್ಗಳು ಸಿಗ್ತಿರ್ತವೆ. ಅದಕ್ಕೋಸ್ಕರ ನಿಮಗೆ ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ, ಈ ಒಂದು 25 ಡೇಸ್ನ ಒಂದು ಸ್ವಲ್ಪ ಎಫರ್ಟ್ ಹಾಕ್ಬಿಟ್ಟು, ನಾನು ಹೇಳ್ತಾಯಿದ್ದೀನಿ ಕಂಟಿನ್ಯೂಸ್ ನೀವು 24 ಅವರ್ಸ್ ಓದಬೇಕಂತೇನಿಲ್ಲ. ಜಸ್ಟ್ ನಿಮಗೆ ಎಷ್ಟು ಮ್ಯಾಕ್ಸಿಮಮ್ ಎಷ್ಟು ಟೈಮ್ ಇದೆಯೋ ಅಷ್ಟು ಟೈಮಲ್ಲಿ ನಿಮ್ಗೆ ಸಾಧ್ಯ ಆದಷ್ಟು ಟೈಮ್ ಕೊಟ್ಟನ ಕರೆಕ್ಟಾಗಿ ಒಂದು ಟಾಪಿಕ್ನ ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ಪ್ರೀವಿಯಸ್ ಇಯರ್ ಕ್ವಶನ್ ತೊಗೊಂಡು ಮಾರ್ಕ್ ಟೆಸ್ಟ್ನ ತೊಗೊಳ್ಳಿ. ಖಂಡಿತ ನಿಮಗೆ ಒಳ್ಳೆ ರ್ಯಾಂಕ್ ಅನ್ನೋದು ಬಂದೇ ಬರುತ್ತೆ. ಖಂಡಿತ ಇದನ್ನು ನಾನು ಇದು ತುಂಬ ಜನ ಸ್ಟೂಡೆಂಟ್ಸ್ ಹೇಳಿರೋದು, ಅವ್ರು ಕೂಡ ಒಂದು ಪಾಸಿಬಲ್ ಆಗಿದೆ. ಅದಕ್ಕೋಸ್ಕರ ಹೇಳೋದು, ನೀವೇನೇ ಒಂದು ಪ್ರತಿಯೊಂದು ನೆಕ್ಸ್ಟ್ ನಿಮಗೆ KCT ಅಪ್ಡೇಟ್ಸ್ ಆಯಿತು, ಟಾಪ್ ಇಂಜಿನಿಯರಿಂಗ್ ಕಾಲೇಜ್ದು ಪ್ರತಿಯೊಂದು ನಿಮ್ಗೆ ಅದ್ರ ಬಗ್ಗೆ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ಈಗ ತಾನೇ ಎಕ್ಸಾಮ್ ಮುಗಿದಿದ್ದೀರಾ, ನಿಮ್ಗೆ ಏನು ಮಾಡಬೇಕು ಅನ್ನೋ ಒಂದು ಐಡಿಯಾ ಇರಲ್ಲ. ಅದಕ್ಕೋಸ್ಕರ ನಿಮ್ಮನ್ನ ಸೀನಿಯರ್ಸ್ನ ಒಂದು ಐಡಿಯಾ ಗೊತ್ತಾಗುತ್ತೆ. ನೋಡಿ, ನೀವು ಎಲ್ಲಿ ಓದಬೇಕು ಅದನ್ನೆಲ್ಲ ಕ್ವಶನ್ಸ್ ಕೇಳಿದರೆ ಜಸ್ಟ್ ನೀವು ಈಗಿರುವಂಥ ಯೂಟ್ಯೂಬ್ಸ್ನ ಜಸ್ಟ್ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಪೇಪರ್ನ ತೊಗೊಂಡು ಕಲೆಕ್ಟ್ ಮಾಡಿಕೊಂಡು ವಿತ್ ChatGPTನೆಲ್ಲ ಯೂಸ್ ಮಾಡೋದ್ರಿಂದ ನೀವು ಎಂಥ ಪ್ರಾಬ್ಲಮ್ ಬೇಕೋ ಸಾಲ್ವ್ ಮಾಡೋ ಅಷ್ಟು ಒಂದು ಎಬಿಲಿಟಿ ಅನ್ನೋದು ಈಗ ಬೆಳೀತದೆ. ಯಾಕಂದರೆ ಎಲ್ಲ ನಾವು ಅಮೌಂಟ್ ಇಲ್ಲ ಬ್ರೋ, ನಾವು ಬಡವರು, ಆ ಥರ ನೀವು ರೀಸನ್ ಹೇಳಿ ಅಂತಿಲ್ಲ. ಪ್ರತಿಯೊಂದು ಅವೈಲೇಬಲ್ ಇದೆ ಫೋನಲ್ಲಿ ಇವಾಗ. ಪ್ರತಿಯೊಂದು ಆ ಟೆಕ್ನಾಲಜಿ ಯೂಸ್ ಮಾಡ್ಕೊಳ್ಳಿ. ಯೂಟ್ಯೂಬ್ಗಳು ಇದ್ದಾವೆ, ತುಂಬ ನೋಟ್ಸ್ ಬುಕ್ಕು, ಟೆಕ್ಸ್ಟ್ ಬುಕ್ಸ್ ಎಲ್ಲ ಇದ್ದಾವೆ, ಆಮೇಲೆ ವೆಬ್ಸೈಟ್ಸ್ ಎಲ್ಲ ಇದ್ದಾವೆ. ಅವನ್ನೆಲ್ಲ ಸರ್ಚ್ ಮಾಡಿಬಿಟ್ಟು ನೋಡಿ. ಪ್ರತಿಯೊಂದು ನೀವು ಎಲ್ಲನೂ ನಿಮ್ಮ ಕೈಲಿಂದ ಸಾಧ್ಯ ಆಗುತ್ತೆ. ಈಗ ನೀವು ಟೈಮ್ ವೇಸ್ಟ್ ಮಾಡೋದಂದರೆ ಆಫ್ಟರ್ ನಿಮಗೆ ಈಗೇನು ಎಕ್ಸಾಮ್ ಬರೆದು ಆಫ್ಟರ್ 2 ಮಂತ್ಸ್ ಆದಮೇಲೆ ಅದರಿಂದ ಎಫರ್ಟ್ಸು ನಿಮಗೆ ತುಂಬ ಅನ್ನೋದು ಬೇಜಾರಾಗುತ್ತೆ. ಅದಕ್ಕೋಸ್ಕರ ನೀವು ಈಗಿಂದನೇ ನೀವು ಸ್ವಲ್ಪ ಪ್ರಿಪೇರ್ ಆಗ್ತಾ ಹೋಗಿ KCTಗೆ. ಯಾಕಂದರೆ ಸ್ಟಾರ್ಟಿಂಗಿಂದನೇ ಫಸ್ಟ್ ಡೇ ಏನು ಮಾಡ್ತೀರಾ ಅದೇ ನಿಮಗೆ ನೆಕ್ಸ್ಟ್ 21 ಡೇಸ್ವರೆಗೂ ಕಂಟಿನ್ಯೂ ಸ್ಟಾರ್ಟ್ ಆಯ್ತು ಅಂದರೆ ನೀವು ಆಮೇಲೆ ಆಫ್ಟರ್ ನಿಮಗೆ ಇಂಜಿನಿಯರ್ ಕಾಲೇಜ್ ಜಾಯ್ನ್ ಆದಮೇಲೆ ನಿಮ್ಗೆ ಅದ್ರ ಬಗ್ಗೆ ಏನು ತೊಂದರೆ ಮಾಡೋಕ್ಕಲ್ಲ. ಆಮೇಲೆ ನಿಮ್ಮದು ಕೆರಿಯರ್ ಕೂಡ ಚೆನ್ನಾಗಿ ಆಗ್ತಾ ಹೋಗುತ್ತೆ. ಈ ಒಂದು ಮಂತೇ ನಿಮಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇಷ್ಟು ಯಾಕೆ ಒತ್ತಿ ಹೇಳ್ತಿದ್ದೀನಿ ಅಂದರೆ, ನೋಡಿ, ನಿಮ್ಮ ಪೇರೆಂಟ್ಸು ನಿಮಗೆ ಹೇಳ್ತಾರೆ ಮಗನೇ ಚೆನ್ನಾಗಿ ಓದ್ಕೊ ಅಂತ. ಅವ್ರಿಗೆ ಹೇಳ್ತಾರೆ ಕಂಪಲ್ಸರಿ ನೀವು ಇಷ್ಟರಾಗ ರ್ಯಾಂಕ್ ಬರಬೇಕು. ಆಮೇಲೆ ನೀವು ಏನಾದರೂ ಬಂದಿಲ್ಲ ಅಂದರೆ ಅವ್ರು ನಿಮ್ಗೇನು ಬೇಕಾಗಲ್ಲ. ಆದರೆ ನೀವು ನಿಮ್ಮ ಪೇರೆಂಟ್ಸ್ಗೆ ನೀವೇ ಒಂದು ಮೋಸ ಮಾಡ್ದಂಗೆ ಆಗುತ್ತೆ. ಮೋಸಕ್ಕಿಂತ ನಿಮ್ಮ ಕೆರಿಯರ್ ನೀವೇ ಹಾಳು ಮಾಡ್ಕೊಂಡಂಗೆ ಆಗುತ್ತೆ. ಅದಕ್ಕೋಸ್ಕರ ಹೇಳೋದು, ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನಿಮಗೆ ಈಗ ನಿಮ್ಮ ಫ್ರೆಂಡ್ಸ್ ಜೊತೆ ಎಂಜಾಯ್ ಮಾಡಿ. ನಾನೇನು ಎಂಜಾಯ್ ಮಾಡ್ದೇನೆ ಇರಿ ಅಂತಲ್ಲ, ಒಂದು ಬ್ಯಾಕಪ್ ನಿಮ್ಮ ಮೈಂಡಲ್ಲಿ ಇರಬೇಕು. ನಾನು
ಒಂದು KCT ಎಕ್ಸಾಮ್ ಮುಗಿದ್ಮೇಲೆ ಇಂಥ ಕಾಲೇಜಲ್ಲಿ ಜಾಯ್ನ್ ಆಗಬೇಕು, ಆ ಕಾಲೇಜಿಗೆ ಇಷ್ಟು ಮಿನಿಮಮ್ ರ್ಯಾಂಕ್ ಇರುತ್ತೆ, ಆ ರ್ಯಾಂಕ್ ನಾನು ತೆಗಿಬೇಕಂದ್ರೆ ಎಷ್ಟು ಸಾಲ್ವ್ ಮಾಡಬೇಕು, ಎಷ್ಟು ಓದಬೇಕು ಅನ್ನೋದು ಆ ಒಂದು ಮೈಂಡ್ ಸೆಟ್ ಇಟ್ಕೊಂಡು ನೀವು ಒಂದು ಫುಲ್ ಪ್ರಿಪ್ರೇಷನ್ಸ್ ನಿಮಗೆಲ್ಲ ಒಂದು ಬ್ಲೂ ಪ್ರಿಂಟ್ ಇತ್ತಂದರೆ ಆ ಥರ ನೀವು ಮೂವ್ ಆಗ್ತಾ ಹೋದರೆ ನಿಮ್ಮನ್ನ ಯಾರೂ ತಡೆಯೋರಿಲ್ಲ. ಹೇಳ್ತೀನಿ ನೋಡಿ, ಇದು ಖಂಡಿತ ಇದೆ, ಎಲ್ಲರಿಗೂ ಸಾಧ್ಯ ಆಗುತ್ತೆ. ಯಾಕಂದರೆ ತುಂಬ ಜನ ಅದನ್ನ ಮಾಡೋಣ ಬಿಡು ಅಯ್ಯೋ ಈಗ ಹೆಂಗಿರೋ ಎಕ್ಸಾಮ್ ಮುಗಿದೋಗಿದೆ, ಮೂವಿಗೆ ಹೋಗೋಣ ಬಾರೋ, ಇಲ್ಲ ಟ್ರಿಪ್ಪಿಗೆ ಹೋಗೋಣ ಮಾಡ, ನೀವು ಹೋಗಿ ಬೇಡ ಅನ್ನಲ್ಲ, ಬಟ್ ಬ್ಯಾಕಪ್ ಮೈಂಡಲ್ಲಿ ಇರಬೇಕು ನಿಮಗೆ. ನೈಟ್ ಹೊತ್ತಲ್ಲಿ ಮಲ್ಕೊಂಡಾಗಾದರೂ ಇವತ್ತು ಮಾಡಿಲ್ಲ, ಇದನ್ನ ನಾನು ಮುಗಿಸ್ಬೇಕು, ಈ ಒಂದು ಟಾಪಿಕ್ನ ಕವರ್ ಮಾಡಬೇಕು, ಈ ಸಬ್ಜೆಕ್ಟಲ್ಲಿ ಇಷ್ಟು ಓದಬೇಕಿತ್ತು, ನಾನು ಇವತ್ತು ಆಗಿಲ್ಲ, ಈ ಒಂದು ನೆನಪಿಕೊಂಡು ಡೈಲಿ ನಿಮಗೆ ಒಂದು ಬ್ಯಾಕಪ್ ಮೈಂಡಲ್ಲಿ ನೆನಪಾಗ್ತಾಯಿತ್ತಂದರೆ ನೀವು ನಿಜವಾಗ್ಲೂ KCT ರ್ಯಾಂಕ್ ಒಳಗಡೆ ಚೆನ್ನಾಗಿ ರ್ಯಾಂಕ್ ತೆಗಿತೀರಾ. ಅದಕ್ಕೋಸ್ಕರ ನಿಮ್ದು ಏನೇ ಒಂದು ಬೇಕಾಯಿತು ಅಂದರೆ ನಮಗೆ ನಾನು ಹೆಲ್ಪ್ ಮಾಡ್ತೀನಿ. ಇನ್ಮೇಲೆ ಪೂರ್ತಿ ಇಂಜಿನಿಯರ್ದು ಏನೇ ಒಂದು ನಾನೊಬ್ಬ ಇಂಜಿನಿಯರ್ ಸ್ಟೂಡೆಂಟ್ಸೇ, ಅದಕ್ಕೋಸ್ಕರ ನಿಮ್ದು ಇಂಜಿನಿಯರ್ದು ಏನೋ ಡೌಟ್ಸ್ ಇದ್ದರೂ ನಾನು ನೆಕ್ಸ್ಟ್ ಕಮೆಂಟ್ ಬಾಕ್ಸಲ್ಲಿ ಹಾಕ್ಬೋದು, ಅದ್ರ ಬಗ್ಗೆ ನಿಮ್ಗೆ ಆನ್ಸರ್ ಮಾಡ್ತೀನಿ. ಮತ್ತು ಇನ್ನೂ ಇಂಜಿನಿಯರ್ಸ್ ಏನೋ ಅಪ್ಡೇಟ್ಸ್ ಬಂದರೂ ಕೂಡ ನಾನು ತಿಳಿಸ್ತಾ ಇರ್ತೀನಿ. ನೋಡಿ, ಪ್ರತಿಯೊಬ್ಬರು ಇಂಜಿನಿಯರ್ ಕಾಲೇಜಿಗೆ ಒಳ್ಳೆ ಕಾಲೇಜ್ ಜಾಯ್ನ್ ಆದರೆ ಕೂಡ ನಿಮ್ಮ ಕೆರಿಯರ್ ಚೆನ್ನಾಗಿರುತ್ತೆ. ಆಮೇಲೆ ಒಂಥರ ಟೈರ್ 3 ಟೈರ್ 2 ಕಾಲೇಜಲ್ಲಿ ಜಾಯ್ನ್ ಆದರೆ ಅಂದರೆ ಅಲ್ಲೊಂಥರ ನರಕ ಆದಂಗೆ ಆಗ್ಬಿಡುತ್ತೆ. ನಿಮ್ಗೆ ಹೇಳ್ತೀನಿ ನೋಡಿ, ಆ ಕಾಲೇಜ್ದು ಆ ವಾತಾವರಣ, ಅಲ್ಲಿರೋ ಸ್ಟೂಡೆಂಟ್ಸು, ನೀವು ಇಲ್ಲಿರೋ ಚೆನ್ನಾಗಿ ಹೋಗಿರ್ತೀರ, ಸೆಕೆಂಡ್ PUCಲಿ ಒಳ್ಳೆ ಮೂಡಲ್ಲಿ ಬರೀತೀರ, ಬೋರ್ಡ್ ಎಕ್ಸಾಮ್ ಎಲ್ಲ ಚೆನ್ನಾಗಿ ಮುಗಿಸಿರ್ತೀರ, ಬಟ್ 50% KCT ಕನ್ಸಿಡರ್ ಮಾಡ್ತಾರೆ. ಬಟ್ KCTಗೆ ಯಾರು ಪ್ರಿಪೇರ್ ಆಗದಿಲ್ಲರೇ ನೀವು ತುಂಬ ರ್ಯಾಂಕ್ ಅನ್ನೋದು ಮಿಸ್ ಮಾಡ್ಕೊತೀರಾ. ಅದಕ್ಕೋಸ್ಕರ ತುಂಬ ಜನ ಸ್ಟೂಡೆಂಟ್ಸ್ ಆಗಿದೆ. ಅದಕ್ಕೋಸ್ಕರ ಇದು ಯಾವುದೇ ಮಿಸ್ ಔಟ್ ಮಾಡೋಕ್ಕೆ ಹೋಗಬೇಡಿ, ನಿಮ್ಮ ಕೆರಿಯರ್ ಹಾಳು ಮಾಡ್ಕೋಬೇಡಿ. ಎಷ್ಟಾಗುತ್ತೋ ಸಾಧ್ಯ ಆಗಿ ನಿಮ್ಮ ಮೇನ್ ಅಂದರೆ ನಿಮ್ಮ ತಂದೆ ತಾಯಿಗೆ ಆ ಒಂದು ರೆಸ್ಪೆಕ್ಟ್ ಇರ್ತಾರಲ್ಲ, ಅದನ್ನ ಯಾವತ್ತೂ ಮರೆಯೋಕೋಬೇಡಿ. ಆ ಒಂದು ಗೌರವ ಇರಲೇಬೇಕು. ಅದಕ್ಕೋಸ್ಕರ ಇನ್ನೂ KCT ಚೆನ್ನಾಗಿ ಪ್ರಿಪೇರ್ ಆಗಿ ಸ್ಟಾರ್ಟಿಂಗಿಂದನೇ ಹೇಳೋಣ ಅಂತ ಬಂದೆ. ಇದು ನಮ್ಮ ಚಾನಲ್ನ ಇನ್ನೂ ಯಾರು ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿಲ್ಲ ಅಂದರೆ ಶೇರ್ ಮಾಡಿ. ಯಾಕಂದರೆ ಪ್ರತಿಯೊಂದು KCT ಅಪ್ಡೇಟ್ಸು ಮತ್ತು ಆಗ ಇಂಜಿನಿಯರ್ ಸಂಬಂಧಪಟ್ಟಿದ್ದು ಏನೇ ಇದ್ದರೂ ನಾನು ಚಾನಲ್ ಹಾಕ್ತಾಯಿರ್ತೀನಿ ಇನ್ಮೇಲಿಂದ. ಮತ್ತು ನಿಮ್ಗೆ ಏನೋ ಥರ ಡೌಟ್ಸ್ ಇತ್ತು ಅಂದರೆ KCT ಇದಾಯಿತು, ನೆಕ್ಸ್ಟ್ ಇಂಜಿನಿಯರ್ಸ್ ಆಯಿತು, ಟಾಪ್ ಕಾಲೇಜಸ್ದು ಪ್ರತಿಯೊಂದು ಅಪ್ಡೇಟ್ ಮಾಡ್ತೀನಿ. ನಿಮ್ಗೆ ಏನೋ ಡೌಟ್ಸ್ ಇದ್ದರೆ ನಮ್ಮ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಹಾಗೂ ಇನ್ಮೇಲಿಂದ ನಾನು ಚೆನ್ನಾಗಿ ಓದ್ತೀನಿ ಬ್ರದರ್, ಥ್ಯಾಂಕ್ ಯು ಬ್ರದರ್. ಏನಂತ ನಿಮ್ಗೆ ಏನು ಅನಿಸುತ್ತೆ ಅದನ್ನ ಹಾಕಿ, ಬಿಡೋಕೋಬೇಡಿ ನೀವು. ಯಾಕಂದರೆ ಇದೇ ಒಂದು ಚಾನ್ಸಸ್, ಈ ಚಾನ್ಸಸ್ ಮಿಸ್ ಮಾಡ್ಕೊಂಬಿಟ್ರೆ ನಿಮಗೆ ಮತ್ತೆ ಸಿಗೋದಿಲ್ಲ. ಹೇಳ್ತೀನಿ ನಿಜವಲ್ಲೂ, ನೀವು ಹೇಳ್ತೀನಿ ಇವಾಗೇನೋ ಮಿಸ್ ಮಾಡ್ಕೊಂಡು ನಾನು 70K 80K ಇಲ್ಲ 1 lakh ಅಬೋ ರ್ಯಾಂಕ್ ತಗ್ಬಿಟ್ಟು ಯಾವುದೋ ಒಂದು ಟೈರ್ ಕಾಲೇಜಲ್ಲಿ ಯಾವುದೋ ಒಂದು ಬ್ರಾಂಚ್ ಯಾವುದೋ ಸಿಕ್ತು ಅಂತ ಸೇರ್ಕೊಂಬಿಟ್ರೆ ಹೇಳ್ತೀನಿ ಖಂಡಿತ ಅದ್ರಂತೂ ನರಕ. ನೀವು ಆಮೇಲೆ ಹೇಳ್ತೀನಿ, ಅದನ್ನು ಅನುಭವಿಸ್ತೀರ. ತುಂಬ ಜನ ಸ್ಟೂಡೆಂಟ್ಸ್ ಆ ಥರ ನೋಡಿದ್ದೀನಿ. ಅದಕ್ಕೋಸ್ಕರ ಅದು ಮಾಡೋಕ್ಕೆ ಹೋಗಬೇಡಿ ಅನ್ನೋದು ಒಂದು ಮುನ್ನೆಚ್ಚರಿಕೆಯಾಗಿ ಕೊಡ್ತಾಯಿದ್ದೀನಿ. ಸಿಗೋಣ ಗಾಯ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ. ಮತ್ತು ನಿಮ್ಗೆ ಏನೋ ಡೌಟ್ಸ್ ಇತ್ತು ನಮ್ಮ ಕಮೆಂಟ್ ಬಾಕ್ಸಲ್ಲಿ ಹಾಕಿ, ಅದ್ರ ಬಗ್ಗೆ ಬೇಕಾದ್ರೆ ವೀಡಿಯೋ ಮಾಡಿ ತಿಳಿಸೋಣ. ಇಲ್ಲಾಂದರೆ ನಮ್ಮ ವಾಟ್ಸಪ್ ಚಾನಲ್ ಕೂಡ ಜಾಯ್ನ್ ಆಗಿ ಪ್ರತಿಯೊಂದು ಅಪ್ಡೇಟ್ ಸಿಗ್ತಾ ಇರ್ತಿದೆ. ಇನ್ಮೇಲಿಂದ PUC ಇದಾಯಿತು ಹಾಗೂ ನಿಮ್ಮದು ರಿಸಲ್ಟ್ದಾಯಿತು, ಪ್ರತಿಯೊಂದು ನಿಮಗೆ ಇನ್ಮೇಲಿಂದ ಗೈಡ್ಲೈನ್ಸ್ ಥರ ನಾನು ಇರ್ತೀನಿ. ಅದಕ್ಕೋಸ್ಕರ ನಮ್ಮ ಚಾನಲ್ಗೆ ಫಸ್ಟ್ ಒಂದು ಸಬ್ಸ್ಕ್ರೈಬ್ ಆಗೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಂದರೆ ಪ್ರತಿಯೊಂದು ಈಗ ಹೆಂಗೆ KCT ಅಪ್ಲಿಕೇಶನ್ಸ್ ಫಾರ್ಮ್ ಫಿಲ್ ಮಾಡಿದ್ರು ಅದೇ ಥರ ನಮ್ಮ ಚಾನಲ್ ಕೂಡ ಒಂದು ಸಬ್ಸ್ಕ್ರೈಬ್ ಆಗಿರಿ. ಯಾಕಂದರೆ ಪ್ರತಿಯೊಂದು ಅಪ್ಡೇಟ್ ನಿಮಗೆ ಫ್ರೀಯಾಗಿ ಕೊಡ್ತೀನಿ. ಈಗ KCTಲಿ ಸ್ವಲ್ಪ ಜನ ಹೀಗೆ ನಮ್ಮ ಮುನ್ನೆಚ್ಚರಿಕೆ ಹೇಳ್ತಿದ್ದೀನಿ, ಸ್ವಲ್ಪ ಜನ ಸ್ಟೂಡೆಂಟ್ಸ್ಗೆ ಅಮೌಂಟ್ನ ಇಸ್ಕೊಂಬಿಟ್ಟು ಜಸ್ಟ್ ನಿಮ್ಮ ಡೌಟ್ಸ್ನ ಕ್ಲಿಯರ್ ಮಾಡೋಕ್ಕೆ ತುಂಬ ಪ್ರತಿ ವರ್ಷ ನೋಡ್ತಿದ್ದೀರಲ್ಲ, ತುಂಬ ಅಮೌಂಟನ್ನು ಇಸ್ಕೊತಿದ್ದಾರೆ. ಇದನ್ನೆಲ್ಲ ನೀವು ಕಡಿಮೆ ಮಾಡಬೇಕಂದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ. ಪ್ರತಿಯೊಂದು ಅಪ್ಡೇಟ್ಸ್ನ ಫ್ರೀಯಾಗಿ ಯಾವುದಿಲ್ಲ ಕ್ಲಿಯರಾಗಿ ಹೇಳ್ಕೊಡ್ತೀನಿ ನಿಮಗೆ. ಸಿಗೋಣ ಗಾಯ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ. ಹ್ಯಾವ್ ಗುಡ್ ಡೇ, ಟೇಕ್ ಕೇರ್ ಗಾಯ್ಸ್, ಲವ್ ಯು ಆಲ್, ಟಾಟಾ, ಬಾಯ್ ಬಾಯ್.